Hello students, welcome to my learning class. In this video, I am solving 2025 question paper for costing methods and techniques. It is Rani Channamma University question paper. Question number 10. The problem is on flexible budget. Flexible budget ಮೇಲೆ ಪ್ರಾಬ್ಲಮ್ ಐತಿ. ಇದು ಹೆಂಗೆ ಬಿಡಿಸ್ಬೇಕು, ಇದರೊಳಗೆ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿಲ್ಲ, ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಹೆಂಗೆ ಬಿಡಿಸ್ಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಎ ಫ್ಲೆಕ್ಸಿಬಲ್ ಬಜೆಟ್ ಆ್ಯಟ್ 70%, 80% ಆ್ಯಂಡ್ 90%. ಈ ಮೂರು ಕೆಪಾಸಿಟಿಗೆ ನೀವು ಫ್ಲೆಕ್ಸಿಬಲ್ ಬಜೆಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳಕತ್ತಾರ. ಓಕೆ, ಪ್ಲ್ಯಾಂಟ್ ಕೆಪಾಸಿಟಿಗೆ ಕೊಟ್ಟದ ಇನ್ಫಾರ್ಮೇಷನ್ ಏನೈತಿ 80%. ಅಂದರೆ ಇದೇನು 80% ಐತಲ್ಲ, ಇವು ಅಮೌಂಟ್ಸ್ ಸೇಮ್ ಬರಾಕತ್ತಾವಲ್ಲಿ 80%ಕ್ಕೆ. ಓಕೆ, ಇನ್ನು 2 ಕಾಲಮ್ ಯಾವ ಅದಾವೆ ನಮಗೆ 70%ದ್ದೊಂದು 90%. ಆಲ್ ಟುಗೆದರ್ 4 ಕಾಲಮ್ಸ್ ಬರಬೇಕು. ಒಂದು ಪರ್ಟಿಕ್ಯುಲರ್ಸ, ಒಂದು 70%, ಒಂದು 80%, ಒಂದು 90%. ಮತ್ತು ಎಕ್ಸ್ಪೆನ್ಸಸ್ ಏನು ಮಾಡಿದ್ದಾರೆ, ವೇರಿಯೇಬಲ್, ಸೆಮಿ ವೇರಿಯೇಬಲ್, ಫಿಕ್ಸ್ಡ್ ಓವರ್ ಹೆಡ್ ಅಂಥೇಳಿ ಕ್ಲಾಸಿಫೈ ಮಾಡಿದ್ದಾರೆ. ವೇರಿಯೇಬಲ್ ಓವರ್ ಹೆಡ್ ಒಳಗೆ ಇಂಡೈರೆಕ್ಟ್ ಲೇಬರ್ ಐತಿ, ಆಮೇಲೆ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ಸ್ ಅಂತೈತಿ. ಇದು 80% ಕೆಪಾಸಿಟಿಗೆ ಐತಿ ನಿಮಗೀಗ. ಓಕೆ, 80% ಕೆಪಾಸಿಟಿಗೆ ಐತಿ. ಇದು 80% ಕೆಪಾಸಿಟಿಗೆ 12,000 ಐತಿ ಅಂದ್ರೆ 70%ಕ್ಕೆ ಎಷ್ಟು ಅಂತ 70% ಕೆಪಾಸಿಟಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆವತ್ತಿನಾಗ ಏನಾಗ್ತೈತಿ, ಇಲ್ಲೇ 70 × 12,000 ಡಿವೈಡೆಡ್ ಬೈ 80 ಆಗತ್ತೆ. 80ಗೆ 12,000 ಐತಿ, ಹಂಗಾದ್ರೆ 70ಗೆ ಎಷ್ಟು, ಲೈಕ್ ದ್ಯಾಟ್ 90ಗೆ ಮಾಡಾಕತ್ತೆ. 90%, 90 × 12,000 ಡಿವೈಡೆಡ್ ಬೈ 80 ಅಂತ ಹೇಳಿ ಹಂಗನ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ಸನ್ನು ಮಾಡಾಕತ್ತೇವಿ. ಹೆಂಗೆ ಬಿಡಿಸೋದು ಸ್ವಲ್ಪ ಮತ್ತು ಪ್ರಾಬ್ಲಮ್ ಬಿಡಿಸಿದಾಗ ನಾ ಹೇಳಾಕತ್ತೇನೆ ನಿಮಗೆ. ಆಮೇಲೆ ಸೆಮಿ ವೇರಿಯೇಬಲ್ದೊಳಗೆ ಓವರ್ ಹೆಡ್ ಒಳಗೆ ಏನು ಮಾಡಾಕತ್ತಾರ ಅಂದ್ರೆ ಪವರ್ನು ಫಿಕ್ಸ್ಡ್ 60% ಅಂತ ಹೇಳಾಕತ್ತಾರ, ವೇರಿಯೇಬಲ್ 40% ಅಂತ ಹೇಳ್ತಾರೆ. ಅಂದರೆ ಇದು 20,000 ಒಳಗೆ 60% ಫಿಕ್ಸ್ಡ್ ಐತಿ, ಆಮೇಲೆ 40% ವೇರಿಯೇಬಲ್ ಐತಿ ಅಂತ ಹೇಳಾಕತ್ತಾರ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ನು ಸೇಮ್ ಐತಿ. 2,000 ಒಳಗೆ 60% ಫಿಕ್ಸ್ಡ್ ಐತಿ, 40% ವೇರಿಯೇಬಲ್ ಐತಿ. ಅಂದರೆ ಇವನ್ನ ಸ್ಪ್ಲಿಟ್ ಮಾಡೇನ ನಾವು 3 ಕೆಪಾಸಿಟಿಗೆ ಚೇಂಜ್ ಮಾಡ್ಕೋತಾ ಹೋಗ್ತೇವೆ. ಫಿಕ್ಸ್ಡ್ ಓವರ್ ಹೆಡ್ ಏನೈತಲ್ಲ, ಆಲ್ ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ 70ಗೆ 80ಗೆ 90%ಕ್ಕೆ ಅದು ಸೇಮ್ ಉಳಿಯತ್ತ ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಅದಕ್ಕೆ ನಾವು ಇದೇನು ಫಿಕ್ಸ್ಡ್ ಓವರ್ ಹೆಡ್ ಐತಲ್ಲ, ನೆಕ್ಸ್ಟ್ ಅದು ಡೆಪ್ರಿಷಿಯೇಷನ್, ಇನ್ಶೂರೆನ್ಸ್, ಸ್ಯಾಲ್ರೀಸ್ 11,000, 3,000, 10,000 ರೆಸ್ಪೆಕ್ಟಿವ್ಲಿ. ಇದನ್ನು ಏನು ಮಾಡಾಕತ್ತೇವಿ ಅಂತಂದ್ರೆ ನಾವು 3 ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ ಸೇಮ್ ಬರ್ಕೋತಾ ಹೋಗ್ತೇವೆ. ಅಂದರೆ ಡೆಪ್ರಿಷಿಯೇಷನ್ನ 70%ಕ್ಕೆ 11,000, 80%ಕ್ಕೆ 11,000, 90%ಕ್ಕೆ 11,000, ಲೈಕ್ ದ್ಯಾಟ್ ಇನ್ಶೂರೆನ್ಸ್ ಮತ್ತು ಸ್ಯಾಲ್ರಿನೂ ಮಾಡಾಕತ್ತೇವೆ. ಇಲ್ಲಿ ನಾ ಸಾಲ್ಡ್ ಆನ್ಸರ್ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗಿನ್ನ. ಫ್ಲೆಕ್ಸಿಬಲ್ ಬಜೆಟ್ 2025 ಕ್ವಶನ್ ಪೇಪರ್ ಐತಿ. ಪರ್ಟಿಕ್ಯುಲರ್ಸ್ 70%, 80%, 90%. ನಿಮಗೆ ಪ್ರಾಬ್ಲಮ್ ಬರೋದು ವೇರಿಯೇಬಲ್ ಮತ್ತು ಸೆಮಿ ವೇರಿಯೇಬಲ್ ಅಷ್ಟೈತಿ. ಫಿಕ್ಸ್ಡ್ ಕಾಸ್ಟ್ ನೋಡ್ರಿ, ಇಲ್ಲೇ ಡೆಪ್ರಿಷಿಯೇಷನ್ 11,000, ಇನ್ಶೂರೆನ್ಸ್ 3,000, ಸ್ಯಾಲ್ರೀಸ್ 10,000, ಎಲ್ಲ ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ ಫಿಕ್ಸ್ಡ್ ಓವರ್ ಹೆಡ್ ಸೇಮ್ ಉಳಿಯತ್ತ. ಸೊ ಇದನ್ನೇನೈತಿ ಸೇಮ್ ಬರೆದು ಬಿಡ್ತೀರಿ, ಇದ್ರದ್ದು ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಇಲ್ಲೇ ವೇರಿಯೇಬಲ್ ಓವರ್ ಹೆಡ್, ಸೆಮಿ ವೇರಿಯೇಬಲ್ ಓವರ್ ಹೆಡ್, ಇದನ್ನು ಅಷ್ಟೇ ನಿಮಗೆ ಗದ್ದಲ ಹಿಡಿತೈತಲ್ಲೇ. ಸೊ ಫಸ್ಟಿಗೆ ವೇರಿಯೇಬಲ್ ಓವರ್ ಹೆಡ್ ನೋಡೋಣ ಅಂತ. ವೇರಿಯೇಬಲ್ ಓವರ್ ಹೆಡ್ ಒಳಗೆ ಇಂಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. 80% ಕೆಪಾಸಿಟಿದು ನಿಮಗೆ ಇಲ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದು 80%ಗೆ 12,000, ಆಮೇಲೆ 4,000. ಇದನ್ನ ಇಲ್ಲಿ ಬರ್ಕೊಂಬಿಡ್ರಿ. ಫಸ್ಟಿಗೆ 80%ಕ್ಕೆ 12,000, 4,000 ಕೊಟ್ಟದ್ದೈತಿ, ಬರ್ಕೊಂಬಿಡ್ರಿ. ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ 80ಗೆ 12,000 ಐತಿ ಅಂದ್ರೆ 70ಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ಅಂದರೆ ಹೆಂಗೆ, 80ಗೆ 12,000 ಐತಿ ಅಂತಂದ್ರೆ 70ಗೆ ಎಷ್ಟು ಅಂತ ಹೇಳಿ ಮಾಡ್ಕೋಬೇಕು. ಹಿಂಗೆ ಮಾಡಿದ ಹೊತ್ತಿನಾಗ ಅಮೌಂಟ್ ಬರತ್ತದಲ್ಲೇ 10,500 ಐತಿ. ಹಂಗನೆ ಏನೈತಿ ಅಂತಂದ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು, 90%ಕ್ಕೆ ಮಾಡ್ಕೋಬೇಕು. 80ಗೆ 12,000 ಐತಿ ಅಂತಂದ್ರೆ 90ಗೆ ಎಷ್ಟು ಅಂಥೇಳಿ. ಓಕೆ, 80ಗೆ 12,000 ಐತಿ ಅಂತಂದ್ರೆ 90ಗೆ ಎಷ್ಟು ಅಂಥೇಳಿ ಮಾಡ್ಕೋಬೇಕು. ಆ ಹೊತ್ತಿನಾಗ ಆನ್ಸರ್ ಬರಾಕತ್ತೈತೆ ನಿಮ್ಮದು 13,500. ಓಕೆ, ಇದನ್ನು ತೊಗೊಂಬಂದಿಲ್ಲ ಅಮೌಂಟ್ ಏನೈತಿ ಅಂತಂದ್ರೆ ಬರಿಬೇಕು. ಹಂಗನೆ ಏನೈತಿ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ಸ್ ಮಾಡಬೇಕಲ್ಲೇ. 80%ಕ್ಕೆ 4,000 ಐತೆ.
80%ಕ್ಕೆ 4000 ಐತಿ. ಹಂಗಾದ್ರೆ 70ಗೆ ಎಷ್ಟು? ಓಕೆ, ಆವತ್ನಾಗ ಏನು ಬರ್ತೈತಿ ಇಲ್ಲೇ 70 ಇಂಟು 4000 ಡಿವೈಡೆಡ್ ಬೈ 80 ಬರತ್ತಾ. ಆನ್ಸರ್ ಬರ್ತೈತಿ 3500. ಹಂಗನ ಏನೈತಿ ಅಂತಂದ್ರೆ 90% ಮಾಡ್ಕೋಬೇಕು. ಇಲ್ಲಿ ಪರ್ ಯೂನಿಟ್ ಕೇಳಿಲ್ಲ ಅಂದಮೇಲೆ ಗದ್ದಲನೇ ಇಲ್ಲ ನಿಮಗೆ, ಸೀದಾ ಆನ್ಸರ್ ಬರಾಕತ್ತೈತಿ ಇಲ್ಲೇ. ಓಕೆ, ಅಮೌಂಟನ್ನು ಬರಾಕತ್ತೈತಿ. ನೆಕ್ಸ್ಟ್ ಏನೈತಿ ಅಂತಂದ್ರೆ 80ಗೆ 4000 ಐತಿ ಅಂದ್ರೆ 90ಗೆ ಎಷ್ಟು? ಆ ಹೊತ್ನಾಗ ಫಾರ್ಮುಲಾ ಆಗ್ತೈತಿ 90 ಇಂಟು 4000 ಡಿವೈಡೆಡ್ ಬೈ 80 ಮಾಡಿದಾಗ 4500 ಆನ್ಸರ್ ಬರ್ತೈತಿ. ಈಗ ವೇರಿಯೇಬಲ್ ಕಾಸ್ಟನ್ನು ಟೋಟಲ್ ಮಾಡಿರಿ. 70%ಕ್ಕೆ 14000 ಆಕತಿ, 80%ಕ್ಕೆ 16000 ಆಕತಿ, 90%ಕ್ಕೆ 18000 ಆಗ್ತೈತಿ. ಇದನ್ನು ಕ್ಲೋಸ್ ಮಾಡಿರಿ. ಎಲ್ಲನೂ ಕೂಡಿಸಿ ನಾವು ಟೋಟಲ್ ಒಮ್ಮೆ ತೊಗೊಳಕತ್ತೀವಿ. ಅದರ್ವೈಸ್ 1 ಬೈ 1 ಆ್ಯಡ್ ಮಾಡ್ಕೊತ ಹೋದ್ರೂ ತಪ್ಪಿಲ್ಲ. ಓಕೆ, ಎರಡು ನಿಮಗೆ ಯಾವ್ದು ಅನುಕೂಲ ಆಗ್ತೈತಿ ಹಂಗೆ ಮಾಡ್ಕೋಬಹುದು. ಅಂದರೆ ಇದನ್ನು ಕ್ಲೋಸ್ ಮಾಡೋಂಗಿಲ್ಲ, ಈ ಲೈನ್ ಹಾಕೋಂಗಿಲ್ಲ, ಇಲ್ಲಿ ಓಪನ್ ಇಡೋದು. ಇವೇನು ಅಮೌಂಟ್ ಹಚ್ತೇವಲ್ಲ ಒಮ್ಮೆ ಟೋಟಲ್ ಮಾಡೋಕೆ ಬರ್ತೈತಿ. ನಾ ಏನು ಮಾಡಾಕತ್ತೇನೆ ಈಗ ಟೋಟಲ್ ವೇರಿಯೇಬಲ್ ಕಾಸ್ಟ್ ಬೇರೆ, ಸೆಮಿ ವೇರಿಯೇಬಲ್ ಬೇರೆ, ಫಿಕ್ಸ್ಡ್ ಬೇರೆ ಮಾಡಿಕೊಂಡು ಒಮ್ಮೆ ಟೋಟಲ್ ಮಾಡಾಕತ್ತೇನೆ. ಆಮೇಲೆ ಬರಾಕತ್ತೈತಿ ಸೆಮಿ ವೇರಿಯೇಬಲ್ ಓವರ್ ಹೆಡ್ ಒಳಗೆ ಪವರ್ ಕೊಟ್ಟಾರ. ಟೋಟಲ್ ಅಮೌಂಟ್ ಐತದು ಆ್ಯಕ್ಚುಲಿ 20,000. ಟೋಟಲ್ ಅಮೌಂಟ 20,000 ಕೊಟ್ಟಾರಲ್ಲ ಪವರ್ ಅದು. ಓಕೆ, ಆಮೇಲೆ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ 2000 ಕೊಟ್ಟಾರ. ಅದರೊಳಗಿಂದ ನಮಗೆ ಪವರ್ ಒಳಗಿಂದ ಫಿಕ್ಸ್ಡ್ 60% ಅಂತ ಹೇಳ್ಯಾರ. ಓಕೆ, 60% ಇಂಟು 20,000 ಮಾಡಿದ್ದೀವಿ. ಫಿಕ್ಸ್ ಆಲ್ ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ ಸೇಮ್ ಉಳಿಯತ್ತಾ. ಸೊ ಅದಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ 12,000 ಬರೆದ್ವಿ. ಇದ್ರದ್ದೇನೂ ಪ್ರಾಬ್ಲಮ್ ಬರೋಂಗಿಲ್ಲ ನಿಮಗೆ, ಎಲ್ಲ ಲೆವೆಲ್ಗೂ ಅಷ್ಟು ಹಚ್ಚಾಕತ್ತೀವಿ. ವೇರಿಯೇಬಲ್ ಓವರ್ ಹೆಡ್ 40% ಇಂಟು 20,000 ಮಾಡಿದ್ದೀವಿ. ಅದು ಏನೈತಿ ಅಂತಂದ್ರೆ 8,000 ಬರತ್ತಾ. ಇದು 80% ಏನು ನಮ್ಮದು ಕೆಪಾಸಿಟಿ ಇತ್ತಲ್ಲ ಅದು ಕೊಟ್ಟದಂಥ ಇನ್ಫಾರ್ಮೇಷನ್ ಇರೋದ್ರಿಂದ ಅದಕ್ಕೆ ಬರೆಯಾಕತ್ತೇವಿ. 80%ಕ್ಕೆ 8,000 ಐತಿ ಅಂದಮೇಲೆ ಆಗಲೇ ವೇರಿಯೇಬಲ್ ಕಾಸ್ಟ್ ಮಾಡಿದ್ವಲ್ಲ ಹಂಗನ ಮಾಡೋದೈತಿ. 80%ಕ್ಕೆ 8,000 ಐತಿ ಅಂದರೆ 70ಗೆ ಎಷ್ಟು? ಆ ಹೊತ್ನಾಗ ಏನಾಗ್ತೈತಿ ಇಲ್ಲೇ 70 ಇಂಟು 8,000 ಡಿವೈಡೆಡ್ ಬೈ 80 ಮಾಡಿದ ಹೊತ್ನಾಗ 7,000 ಬರತ್ತಾ. ಹಂಗನ ಏನೈತಿ ಅಂತಂದ್ರೆ 90% ಕೆಪಾಸಿಟಿಗೆ ಮಾಡಾಕತ್ತೇವಿ. 80%ಕ್ಕೆ 8,000 ಐತಿ ಅಂದ್ರೆ 90ಗೆ ಎಷ್ಟು ಅಂತ ಹೇಳಿ ಮಾಡ್ತೇವೆ. ಆ ಹೊತ್ನಾಗ 90 ಇಂಟು 8,000 ಡಿವೈಡೆಡ್ ಬೈ 80 ಮಾಡಿದ ಹೊತ್ನಾಗ 9,000 ಬರತ್ತಾ. ಓಕೆ, ಇದು ಪವರ್ ಅದಾದ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಸೇಮ್ ಮಾಡಾಕತ್ತೇವಿ. ಅಲ್ಲಿನೂ ಏನು ಮಾಡ್ಯಾರ ಅಂತಂದ್ರೆ 60% ಫಿಕ್ಸ್ ಅಂತ ಹೇಳ್ಯಾರ, ವೇರಿಯೇಬಲ್ 40% ಅಂತ ಹೇಳ್ಯಾರ. ಅಮೌಂಟ್ ಐತಿ 2,000. ಓಕೆ, 60% ಇಂಟು 2,000 ಮಾಡಿದಾಗ 1,200 ಬರತ್ತಾ. ಅದನ್ನು ಆಲ್ ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ ಸೇಮ್ ಬರೆಯಾಕತ್ತೇವೆ. ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್ ಕಾಸ್ಟ್ ಐತಿ. ಇದು ಅದ್ರ ನೇಚರ್ ಏನೈತಿ, ನಿಮ್ದು ಆ್ಯಕ್ಟಿವಿಟಿ ಏನೋ ಎಷ್ಟೇ ಇದ್ದರೂ ಸುದೇಕ ಅಮೌಂಟ ಸೇಮ್ ಉಳಿಯುತ್ತೆ, ಎಕ್ಸ್ಪೆನ್ಸಸ್ ಸೇಮ್ ಉಳಿಯುತ್ತೆ. 1,200 ಇನ್ನು ಬರುತ್ತೆ ವೇರಿಯೇಬಲ್. 40% ಇಂಟು 2,000 ಎಷ್ಟಾಯ್ತು? 800 ಆಯ್ತು. ಇದು 80% ಕೆಪಾಸಿಟಿಗೆ ಐತಿ. ಹಂಗಾದ್ರೆ 70ಗೆ ಎಷ್ಟು? ಆವತ್ನಾಗ ಏನು ಮಾಡ್ತೇವೆ 70 ಇಂಟು 800 ಡಿವೈಡೆಡ್ ಬೈ 80 ಮಾಡ್ತೇವೆ, 700 ಬಂತು. ಹಂಗನ 90% ಮಾಡ್ತೇವೆ. 800 ಇಂಟು 90 ಡಿವೈಡೆಡ್ ಬೈ 80 ಮಾಡಿದ್ದೀವಿ ಅಂತ 900 ಬಂತು. ಈಗ ಇದನ್ನು ಸೆಮಿ ವೇರಿಯೇಬಲ್ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿರಿ. 12,000 ಪ್ಲಸ್ 7,000 ಪ್ಲಸ್ 1,200 ಪ್ಲಸ್ 700 20,900 ಆಯ್ತು. 12,000 ಪ್ಲಸ್ 8,000 ಪ್ಲಸ್ 1,200 ಪ್ಲಸ್ 800 22,000 ಆಯ್ತು. 12,000 ಪ್ಲಸ್ 9,000 ಪ್ಲಸ್ 1,200 ಪ್ಲಸ್ 900 23,100 ಆಯ್ತು. ಇದು ಟೋಟಲ್ ಸೆಮಿ ವೇರಿಯೇಬಲ್. ಇದನ್ನು ಸಪ್ರೇಟ್ ಮಾಡ್ಕೊಂಡೇವಿ, ಇದನ್ನು ಸಪ್ರೇಟ್ ಮಾಡ್ಕೊಂಡೇವಿ. ಇನ್ನು ನೆಕ್ಸ್ಟ್ ಬಂತು ಫಿಕ್ಸ್ಡ್ ಓವರ್ ಹೆಡ್. ವಿಡಿಯೋ ಸ್ಟಾರ್ಟಿಂಗನ್ನು ನಾನು ಹೇಳಿದ್ದೆ ಫಿಕ್ಸ್ಡ್ ಓವರ್ ಹೆಡ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಎಷ್ಟೇ ಇದ್ರೂ ಸದಕ್ಕೆ ಸೇಮ್ ಉಳಿಯುತ್ತೆ. ಡೆಪ್ರಿಷಿಯೇಷನ್ ಐತಿ 11,000 80% ಕೆಪಾಸಿಟಿಗೆ. ಇನ್ಶೂರೆನ್ಸ್ ಐತಿ 3,000. ಆಮೇಲೆ ಸ್ಯಾಲ್ರೀಸ್ ಐತಿ 10,000. ಅದಕ್ಕೆಲ್ಲ ಲೆವೆಲ್ ಆಫ್ ಆ್ಯಕ್ಟಿವಿಟಿಗೆ ಅಷ್ಟೇ ಇರೋದ್ರಿಂದ ಪ್ಲ್ಯಾಂಟ್ ಕೆಪಾಸಿಟಿಗೆ ಅಷ್ಟೋ ಇರುತ್ತೈತಿ. ಫಿಕ್ಸ್ಡ್ ಕಾಸ್ಟ್ ಅಂದಮೇಲೆ 11,000 ಮಾಡಿದ್ದೀವಿ ಡೆಪ್ರಿಷಿಯೇಷನ್. ಇನ್ಶೂರೆನ್ಸ್ 3,000 ಮಾಡಿದ್ದೀವಿ. ಸ್ಯಾಲ್ರೀಸ್ 10,000 ಮಾಡಿದ್ದೀವಿ. ಟೋಟಲ್ ಫಿಕ್ಸ್ ಕಾಸ್ಟ್ ಟೋಟಲ್ ಮಾಡಿದಾಗ 24,000 ಫಾರ್ ಆಲ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಅದರ ನೆಕ್ಸ್ಟ್ ಏನು ಮಾಡ್ತೇವೆ ಟೋಟಲ್ ಕಾಸ್ಟನ್ನು ಮಾಡ್ತೇವೆ. ವೇರ್ ವಿ ಆರ್ ಆ್ಯಡಿಂಗ್ ವೇರಿಯೇಬಲ್ ಕಾಸ್ಟ್ ಪ್ಲಸ್ ಸೆಮಿ ವೇರಿಯೇಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ಅದು ಟೋಟಲ್ ಏನಾಗ್ತೈತಿ ಅಂತ ಅಂದರೆ ಏನು ಮಾಡ್ತೇವೆ ಇಲ್ಲಿ 14,000 ಪ್ಲಸ್ 20,900 ಪ್ಲಸ್ 24,000 58,900 ಆಯ್ತು. 70% ಕೆಪಾಸಿಟಿಗೆ. 16,000 ಪ್ಲಸ್ 22,000 ಪ್ಲಸ್
24,000 62,000 ಆಯಿತು. ಆಮೇಲೆ 18,000 ಪ್ಲಸ್ 23,100 ಪ್ಲಸ್ 24,000 ಆ್ಯಡ್ ಮಾಡಿದಾಗ 65,100 ಬಂತು 90% ಕೆಪಾಸಿಟಿಗೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಟು ಹೌ ಟು ಸಾಲ್ವ್ ದ ಫ್ಲೆಕ್ಸಿಬಲ್ ಬಜೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.